ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟೋಟಲ್ ಕನ್ನಡಿಗ. ಆಟೋ ರಿಕ್ಷಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವತ್ತಿನ ಮೊದಲನೇ ಡ್ಯೂಟಿ 8:52ಕ್ಕೆ ಬಿದ್ದೈತೆ. ಅದು ಕೂಡ ವಿಜಯನಗರಕ್ಕೆ. ನಮಗೆ ಗೊತ್ತಿರೋಂಥ ಏರಿಯಾನೇ ಅದು. ಔಟರ್ ರಿಂಗ್ಗಳಲ್ಲಿ ಹೊಡ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ, ಬೇಗ ಹೋಗ್ಬೋದು. ಆಮೇಲೆ ಕಸ್ಟಮರ್ಗೆ ಹಿಂಸೆ ಆಗೋಲ್ಲ. ಸಾರು ಬೇಗ ಹೋಗಿ ಅಂತ ಯಾರು ಹೇಳಲ್ಲ. ಔಟರ್ ರಿಂಗ್ ನೋಡಲ್ವ, ಸುಮ್ಮನೆ ಇರ್ತಾರೆ. ಆರಾಮಾಗಿ ಹೋಗ್ಬೋದು. ಬನ್ನಿ ಪಿಕಪ್ ಮಾಡೋಣ ಕಸ್ಟಮರ್ನ. ಒಂದು 150 ಮೀಟ್ರ್ ಐತೆ ಅಷ್ಟೇ. ಸ್ನೇಹಿತರೆ, ನನ್ನೆಲ್ಲ ಆಟೋ ಡ್ರೈವರ್ಗಳೇ, ಏನಪ್ಪ ಅಂದರೆ ಸಣ್ಣ ಪುಟ್ಟ ರಿಪೇರಿ ವರ್ಕ್ಸ್ನ ಕಲ್ತ್ಕೊಳ್ಳಿ. ಕ್ಲಚ್ ವಯರ್ ಚೇಂಜ್ ಮಾಡ್ಕೊಳ್ಳೋದಾಗ್ಬೋದು, ಅಥವಾ ಗೇರ್ ಔಟ್ರು ಕಟ್ಟಾದರೆ ಹಾಕೊಂಬರೋದಾಗ್ಬೋದು. ಏನಕ್ಕೆ ಅಂದರೆ ಪ್ರತಿಯೊಂದನ್ನು ದುಡ್ಡು ಕೊಡ್ತಾರೆ ಬಿಡು, ಮೆಕ್ಯಾನಿಕ್ ಶಾಪಲ್ಲಿ ಮಾಡ್ಸೋಣ ಅಂತ ತಿಳ್ಕೊಂಡ್ರೆ ಅದು ತುಂಬ ದೊಡ್ಡ ತಪ್ಪು. ಏನಕ್ಕೆ ಅಂದರೆ ನೀವು ಕಸ್ಟಮರ್ ಕರ್ಕೊಂಡು ಹೋಗ್ತಿರ್ತೀರ, ಅದು ಕಟ್ಟಾಗೋಯ್ತು, ನೀವೆಲ್ಲ ದೂರದಲ್ಲಿದ್ದೀರಾ. ಈಗ ಅಲ್ಲಿಂದ ವಾಪಸ್ಸು ಟವಿಂಗ್ ಮಾಡ್ಕೊಂಡು ತರಬೇಕು. ನೀವು ಇನ್ನೊಬ್ಬನಿಗೂ ಕಷ್ಟ ಕೊಡಬೇಕು, ನೀವು ಕಷ್ಟ ಬೀಳಬೇಕು. ಅದ್ರ ಬದಲು ಅದನ್ನು ಸಣ್ಣ ಪುಟ್ಟ ಕೆಲಸ, ಅದೇನು ಜಾಸ್ತಿ ಕಷ್ಟ ಬೀಳಲ್ಲ. ಅದನ್ನು ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಅದನ್ನು ಹಾಕೊಂಡು ನಿಮ್ಮ ಪಡೆ ನೀವು ಡ್ಯೂಟಿ ಮಾಡ್ಬೋದು. ಸ್ಪೇರ್ ಮಾಡಿಕೊಂಡಿರ್ತೀರ ಗಾಡಿಗೆ. ಸೊ ಅದನ್ನು ಕ್ಲಚ್ ವಯರ್ ಚೇಂಜ್ ಮಾಡ್ಕೊಳ್ಳೋದು, ಕ್ಲಚ್ ಔಟ್ರ್ ಚೇಂಜ್ ಮಾಡ್ಕೊಳ್ಳೋದು, ಇದನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನ ನೀವೇ ಕಲ್ತ್ಕೊಳ್ಬೇಕಾಗುತ್ತೆ. ಇದನ್ನು ಕಲ್ತ್ಕೊಳ್ಳೋದ್ರಿಂದ ನಮಗೆ ಉಪಯೋಗ ಆಗುತ್ತೆ. ಸ್ಕ್ಯಾನರ್ ಇದೆ, 135. ಸ್ನೇಹಿತರೆ, ಇವಾಗ ಇನ್ನೊಂದು ಡ್ಯೂಟಿ ಬಿದ್ದಿದೆ. ಬನಶಂಕರಿಗೆ ಎತ್ಕೊಂಡಿದ್ದೀನಿ. ಪಿಕಪ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇನ್ನೊಂದು ಡ್ಯೂಟಿ ಪಿಕಪ್ ಮಾಡೋದು ನಿಯರ್ ಬೈ ಅವರೇ $232 232 ಸ್ಕ್ಯಾನರ್ ಅಲ್ಲೇ ಇದೆ.
ಹಾಂ ಓಲಾ ಹೌದು. ಅಂದ್ರಲ್ಲಿ ಒಳಗಡೆ ಹೋಗ್ಬೇಕು, ಲೊಕೇಶನ್ ಎಲ್ಲ ಕ್ಲೀನ್ ಅಲ್ಲೇ ಬಿಡಬೇಕು. ಹಾಂ ಲೊಕೇಶನ್ ಹಂಗೆ ಬಿಡ್ತೀವಿ ನಾವು. ಅಂದರೆ ಒಂದೊಂದ್ಸಲ ನೆನ್ನೆ ಹಂಗೆ ಆಯಿತು, ಯಾವುದೋ ಒಂದು ಲೊಕೇಶನ್ ಹಾಕಿದ್ದು ಒಂದು ಕರ್ಕೊಂಡೋಗಿದ್ದು ಒಂದು ಜಾಗದಲ್ಲಿ ಅಂತ. ಹಂಗೆ ಯಾವತ್ತೂ ಅಲ್ಲ, ನೀವೇನು ಲೊಕೇಶನ್ ಹಾಕಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗೋದು, ಬೇರೆ ಕಡೆ ಕರ್ಕೊಂಡು ಹೋಗೋದು. ಲೊಕೇಶನ್ ನೀವು OTP ಹೇಳಿದ್ರೆ ತಾನು ಗೊತ್ತಾಗೋದು. ಜನಮಕ್ಕೆ ಇವತ್ ಬೆಳಗಾಗಿ ಅಂತ ಯಾರ ಮಕ್ಕ ನೋಡ್ದಪ್ಪ ಶಿವ್ರೆ. ಮುಂದ್ಗಡೆ ಹೋದ್ರು ತಪ್ಪು, ಹಿಂದ್ಗಡೆ ಬಂದ್ರು ತಪ್ಪು, ಬಲಕ್ ಬಂದ್ರು ತಪ್ಪು, ಎಡಕ್ ಬಂದ್ರು ತಪ್ಪು. ನಾನು ಈ ಥರ ತಲೆದಿನ ಕಸ್ಟಮರ್ನ ನಾನು ಯಾವತ್ತೂ ನೋಡಿಲ್ಲ. ಅವರು ಬುಕ್ ಮಾಡೋಕೆ ಬರ್ದೇ ಇರೋ ತಪ್ಪಿಗೆ ನಮಗೆ ತಲೆ ತಿಂದು ಚಿಟ್ಸ್ ಮಡ್ಗಾಕ್ಬಿಟ್ರು. ಅದರಲ್ಲೂ ಏನು ಲಿಪ್ ಕಿಸ್ ಕೊಡೋದ್ರದಲ್ಲಿ ಮಕ್ಕದ ಮೇಲಕ್ಕೆ ಬರ್ತಾವ್ರೆ. ನನಗಂತೂ ಆದರೂ ಕಂಟ್ರೋಲ್ ಮಾಡ್ಕೊಂಡು, ಎಷ್ಟೇ ಆದರೂ ಪ್ರಯಾಣಿಕರು ದೇವ್ರ ಸಮಾನ ಅಂತೇಳಿ ಭಾರಿ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ದವ್ರು. ಅಂದ್ರೆ ಸುಮ್ಮನೆ ತಲೆ ತಿಂತಾನೆ ಇದ್ದ ಅವ್ರು. ಎಂಟಾದೊಟ್ಟಿಗೆ ಇವತ್ತು ದಿನ ಮುಗಿಯುತ್ತೆ. ಮತ್ತು ಯಾವುದೋ ಆರ್ಡರ್ಗಳೆಲ್ಲ ಮನೆ ಹೋಗ್ತೀನಿ. ಬಾಯ್.